ಥರ ಮುನಿಯಲ್ ಗುರು ಕಾಯುವನು ಅನ್ನೋ ಒಂದು ಮಾತಿದೆ. ಇದು ಆ ಕಾಲಕ್ಕೂ ಈ ಕಾಲಕ್ಕೂ ಅಥವಾ ಈ ಕ್ಷಣಕ್ಕೂ ಕೂಡ ಅಷ್ಟೇ ಸತ್ಯವಾದ ಮಾತು. ನಿಜಾನೇ. ದೇವರು ಒಂದು ವೇಳೆ ನಮ್ಮ ಮೇಲೆ ಮುನಿಸ್ಕೊಂಡು ಕಷ್ಟಗಳ ಕೂಪಕ್ಕೆ ನಮ್ಮನ್ನು ದೂಡಬಹುದೇನೋ, ಆದರೆ ಗುರುಗಳು ಅನ್ನಿಸ್ಕೊಂಡಂಥದ್ದು ಯಾವತ್ತೂ ನಮ್ಮ ಕೈಯನ್ನು ಬಿಡೋದಿಲ್ಲ ಅನ್ನೋದಕ್ಕೆ ಇವತ್ತಿಗೂ ಕೂಡ ಅನೇಕ ಘಟನೆಗಳು ಸಾಕ್ಷಿಯಾಗಿ ನಿಲ್ತವೆ. ಗುರು ಅಂತಂದರೆ ಕೇವಲ ದೇಹಧಾರಿ ವ್ಯಕ್ತಿನೇ ಆಗಿರಬೇಕು ಅಂತೇನೂ ಇಲ್ಲ. ವ್ಯಕ್ತಿನೂ ಆಗಿರಬಹುದು, ಅದು ನಮ್ಮೊಳಗಿನ ಅರಿವಿನ ಶಕ್ತಿನೂ ಆಗಿರಬಹುದು, ನಾವು ಪಡ್ಕೊಳ್ಳುವಂಥ ಜ್ಞಾನವೂ ಆಗಿರಬಹುದು, ವಿದ್ಯೆ ಆಗಿರಬಹುದು, ಇನ್ನೇನೇನೋ ರೂಪದೊಳಗೆ ಒಂದು ಗುರುವಾಗಿ ವರವಾಗಿ ಬಂದು ನಮ್ಮನ್ನು ರಕ್ಷಣೆ ಮಾಡ್ತದಲ್ಲ, ಅದಕ್ಕಿಂತ ಮಿಗಿಲಾದ ಸತ್ಯ ಈ ಭೂಮಿ ಮೇಲೆ ಇಲ್ಲ ಅಂತಲೇ ಹೇಳ್ಬೋದು. ಸರ್ವಜ್ಞ ಒಂದು ವಚನ ಹೇಳ್ತಾನೆ ನೋಡ್ರಿ ಗುರುವಿನ ಮಹತ್ವದ ಕುರಿತು. ತಂದೆ ತೋರುವನು ಗುರುವ. ತಂದೆ ಆದವನು ಗುರುವನ್ನು ತೋರಿಸ್ತಾನೆ. ಗುರುರಾಯ ಬಂಧನವ ಕಳೆವ ಸರ್ವಜ್ಞ. ಬಟ್ ನಮ್ಮ ಗುರು ಆದವ್ರು ಏನು ಮಾಡ್ತಾರೆ, ಬಂಧನಗಳಿಂದ ಬಿಡುಗಡೆ ಆಗೋಕ್ಕೆ ನಮಗೆ ದಾರಿ ತೋರಿಸ್ತಾರೆ. ಅದು ನಮ್ಮೊಳಗಿನ ಅರಿವೇ ನಮಗೆ ಗುರುವಾಗಬಹುದು. ಬಹಳಷ್ಟು ಸರ್ತಿ ಸ್ವಯಂ ಅರಿವೇ ನಮ್ಮ ಗುರುವಾಗ್ತದೆ, ಜ್ಞಾನವೇ ಗುರುವಾಗ್ತದೆ. ಅದು ಮೀರಿನೂ ಕೂಡ ವ್ಯಕ್ತಿಯ ರೂಪದಲ್ಲಿ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬರ್ತಾರಲ್ಲ ಗುರುಗಳು, ಅವರ ಋಣವನ್ನು ಸದಾ ಸ್ಮರಣದಲ್ಲಿ ಇಟ್ಕೋಬೇಕು, ಹೃದಯದಲ್ಲಿ ಇಟ್ಕೋಬೇಕು, ಚಿರಋಣಿಗಳಾಗಿರಬೇಕಾಗ್ತದೆ. ಗುರುಗಳಿಗೆ ವಿದ್ಯಾರ್ಥಿಗಳು ಅಥವಾ ಶಿಷ್ಯರು ಕಾಣಿಕೆ ಕೊಡಬೇಕಾದದ್ದೊಂದು ಸಂಪ್ರದಾಯ ನಮ್ಮಲ್ಲಿ. ಆದರೆ ಗುರುವಾದವನು ಸದಾಕಾಲ ವಿದ್ಯಾರ್ಥಿಗಳ ಅಥವಾ ಶಿಷ್ಯರ ಏಳಿಗೆಯನ್ನೇ ಬಯಸಿ ಹಾರೈಸಿ ಪ್ರಾಂಜಲ ಮನಸ್ಸಿನಿಂದ ಬದುಕ್ತಾ ಇರ್ತಾರಲ್ಲ, ಅಂತಹ ಗುರುಗಳಿಗೆ ಸದಾ ಶಿರಬಾಗಿ ಚಿರಋಣಿಗಳಾಗಿರಬೇಕಾದದ್ದು ಶಿಷ್ಯಂದಿರ ಕರ್ತವ್ಯ ಅಂತ ಹೇಳ್ಬೋದು. ಸರ್ವಜ್ಞನ ವಚನ ನೋಡ್ರಿ ಹಿಂಗೆ, ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆ ತೋರುವನು ಗುರುವ, ಗುರುರಾಯ ಬಂಧನವ ಕಳೆವ ಸರ್ವಜ್ಞ. ಈಗ ಜಸ್ಟ್ ನೆನಪಾಯ್ತಿದ್ದು. ಇಂಥ ಮಹತಿಯುಳ್ಳಂತಹ ಗುರುಗಳು ಆವತ್ತಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ಇನ್ನೂ ಕೂಡ ನಿಮ್ಮ ಮಧ್ಯ ಇದ್ದಾರೆ. ಅಲ್ಲೊಬ್ಬರು ಇಲ್ಲೊಬ್ಬರು ಎಲೆಮರೆಯ ಕಾಯಿಯಂತೆ